ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಪ್ರೊಫೈಲ್ ರೈಟಿಂಗ್. ಪ್ರೊಫೈಲ್ ರೈಟಿಂಗನ್ನು ಈಸಿಯಾಗಿ 3 ಮಾರ್ಕ್ಸ್ ಪೂರ್ತಿ ಹೇಗೆ ತೊಗೊಳ್ಳೋದು ಅಂತ ನೋಡೋಣ. ಇಲ್ಲಿ ಫಸ್ಟ್ ಸೆಂಟೆನ್ಸು ಕ್ವಶನಲ್ಲೇ ಕೊಟ್ಟಿರ್ತಾರೆ. ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್ ಅಂತ ಕೊಟ್ಟಿರ್ತಾರೆ. ನೀವು ಹಾಗೆ ಬರೀರಿ, ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್, ನೇಮ್ ಕೊಟ್ಟವ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ. ನೀವು ಇದನ್ನು ತೆಗೆದಾಕಿ ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್ ಆಫ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇಲ್ಲಿ ನೇಮ್ ಬೇಡ, ಆಫ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ. ನಾನಿವಾಗ ಡೈರೆಕ್ಟಾಗಿ ಆನ್ಸರ್ನ ಬರ್ಕೊಂಡು ಹೋಗ್ತೀನಿ, ನೋಡ್ಕೊಳ್ಳಿ ಹೇಗೆ ಅಂತ. ಫಸ್ಟು ಇದನ್ನು ಕಾಪಿ ಮಾಡ್ಕೊಳ್ಳಿ. ಇದು ಮಾಡೆಲ್ ಪೇಪರ್ 3ದು, ಮಾಡೆಲ್ ಪೇಪರ್ 3. ನಿಮ್ಮ ಹತ್ರ ಮಾಡೆಲ್ ಪೇಪರ್ 3 ಇದ್ದರೆ ಕ್ವಶನ್ ಪೇಪರ್ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಈ ಕ್ವಶನ್ನ ಕಾಪಿ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ, ನಂತರ ಆನ್ಸರ್ ಬರ್ಕೊಂಡು ಹೋಗ್ತೀನಿ. ಹಾಗೆ ಅಬ್ಸರ್ವ್ ಮಾಡಿ. ಕೊಟ್ಟಿರೋ ವಾಕ್ಯವನ್ನೇ ಅದನ್ನೇ ಕ್ವಶನಲ್ಲಿರೋದನ್ನೇ ಏನು ಹೆಡಿಂಗಲ್ಲಿರುತ್ತೆ ಅದನ್ನೇ ಬಳಸ್ಕೊಂಡು ನೀವು ಆಫ್ ಅನ್ನೋದೊಂದು ಸೇರಿಸಿದ್ರೆ ಒಂದು ಸೆಂಟೆನ್ಸ್ ಆಯಿತು, ಫುಲ್ ಸ್ಟಾಪ್. ನೀವೇನು ಮಾಡಿ, ಪಾಯಿಂಟ್ಸ್ ಥರ ಹೀಗೆ ಬರಿಬೇಡಿ, ಪ್ಯಾರಾ ಥರ. ಇದು ಫುಲ್ ಸ್ಟಾಪ್ ಆದಮೇಲೆ ನೆಕ್ಸ್ಟ್ ಇಲ್ಲೇ ಕಂಟಿನ್ಯೂ ಮಾಡಬೇಕು. ಓಕೆ, ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಇಲ್ಲಿಲ್ಲೇ ತೋರಿಸ್ತೀನಿ, ಆದರೆ ನೀವು ಬರೆಯುವಾಗ ಫುಲ್ ಸ್ಟಾಪ್ ಇಟ್ಟು ಹಂಗೆ ಕಂಟಿನ್ಯೂ ಮಾಡಬೇಕು, ಪ್ಯಾರಾ ಥರ. ಓಕೆ, ಇದಾದಮೇಲೆ ಪ್ಲೇಸ್ ಆಫ್ ಬರ್ತ್ ಅಂತ ಕೊಟ್ಟಿದ್ದಾರೆ. ಇದೆರಡೂ ಸೇರಿಸಿ ಒಂದೇ ವಾಕ್ಯ ಮಾಡ್ಬೋದು. ಹೇಗೆ? ಹೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೇಲ್ ಅಲ್ವಾ, ಹುಡುಗ, ಐ ಮೀನ್ ಜೆಂಟ್ಸ್ ಅಲ್ವಾ, ಹಂಗಾಗಿ ಹೀ ಅನ್ನೋದನ್ನು ಸೇರಿಸ್ಬೇಕು. ಹೀ ವಾಸ್ ಬಾರ್ನ್ ಆನ್, ಇದನ್ನು ಬೈಹಾರ್ಟ್ ಮಾಡಬೇಕು ನೀವು. ಹಿ ವಾಸ್ ಬಾರ್ನ್ ಆನ್ ಡೇಟನ್ನು ಬರೆದು October 2nd, 1904 ಇನ್ ಮುಘಲ್ ಸಾರಿ ಅಂತ ಬರೆದ್ರೆ ಉತ್ತರ ಆಗುತ್ತೆ. ನಾನು ಇದನ್ನು ಅಳಿಸ್ಬಿಟ್ಟು ಬರಿತಾ ಇದ್ದೀನಿ ನೋಡಿ. ಇಷ್ಟು ಮಾತ್ರ ಎಕ್ಸ್ಟ್ರಾ ಬರೆಯೋದು, ಇನ್ನು ಮಿಕ್ಕಿದ್ದು ಅಲ್ಲೇ ಇದೆ. ಹಿ ವಾಸ್ ಬಾರ್ನ್ ಆನ್ 11th October, 2nd October 1966. ಊರು ಎಲ್ಲಿ ಹುಟ್ಟಿದ್ದು? ಇನ್ ಮುಘಲ್ ಸಾರಿ, ಇನ್ ಮುಘಲ್ ಸಾರಿ, ಫುಲ್ ಸ್ಟಾಪು. ಅದು ಪಾಯಿಂಟ್ಸ್ ಮುಗೀತು. ನೆಕ್ಸ್ಟು ಎಜುಕೇಷನ್ ಬರಿಬೇಕು. ಈ ಥರದ್ದೆಲ್ಲ ಇಷ್ಟನ್ನು ಮಾತ್ರ ನೀವು ಒಂದು ಸ್ವಲ್ಪ ಸೆಂಟೆನ್ಸಲ್ಲಿ ಬರೆದ್ರೆ ಇನ್ನು ಮಿಕ್ಕಿದ್ದೆಲ್ಲ ಇಲ್ಲೇ ಬರೆದ್ಬಿಡ್ಬೋದು ನೋಡಿ. ಎಜುಕೇಷನ್, ಹಿಸ್ ಎಜುಕೇಷನ್ ಈಸ್, ಇಲ್ಲಿ ಹೀ ಬರುತ್ತೆ, ಹಿ ವಾಸ್ ಬಾರ್ನ್ ಆನ್. ನೆಕ್ಸ್ಟು ಅವನ ಎಜುಕೇಷನ್, ಅವರ ಎಜುಕೇಷನ್ ಎಂದರೆ ಹಿಸ್ ಎಜುಕೇಷನ್ ಈಸ್, ಹಿಸ್ ಸ್ಪೌಸ್ ಈಸ್, ಹಿಸ್ ಪೇರೆಂಟ್ಸ್ ಪ್ಲೂರಲ್ಲು ಆರ್ ಬರಿಬೇಕು. ಸ್ಪೌಸು ಸಿಂಗ್ಯುಲರ್ ಏಕವಚನ, ಸ್ಪೌಸ್ ಅಂದರೆ ಮಡದಿ ಅಂತ, ಅದು ಹೆಂಡತಿ, ಹಾಫ್ ಅಂತ, ಅಂದರೆ ಹೆಂಡತಿ ಅಥವಾ ಗಂಡನನ್ನು ಸ್ಪೌಸ್ ಅಂತ ಕರಿತೀವಿ. ಅವರ ಸ್ಪೌಸ್ ಯಾರೆಂದರೆ ಅನ್ನೋ ಅರ್ಥ. ಆತನ ಪೋಷಕರೆಂದರೆ ಪೇರೆಂಟ್ಸ್ ಆರ್ ಬರಬೇಕು. ಸ್ಪೌಸ್ ಈಸು, ಹಿಸ್ ಎಜುಕೇಷನ್ ಈಸು, ಅಚೀವ್ಮೆಂಟ್ಸ್, ಹಿಸ್ ಅಚೀವ್ಮೆಂಟ್ಸ್ ಪ್ಲೂರಲ್ಲಿದೆ ಆರ್. ಪೊಸಿಷನ್ ಅಂದರೆ ಯಾವ ಸ್ಥಾನ. ಅವರು 2nd ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಆಗಿದ್ದರು. ನೀವು ಹಿ ವಾಸ್ ದ 2nd ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಬರಿಬೇಕು. ಹಂಗೂ ಗೊತ್ತಾಗಿಲ್ಲ ಅಂತಂದರೆ ಹಿಸ್ ಪೊಸಿಷನ್ ವಾಸ್, ಅವ್ರು ಯಾವ ಪೊಸಿಷನಲ್ಲಿದ್ದರು ಅಂದರೆ ಅಂತ ಬರಿಬೇಕು. ನೀವಿಲ್ಲಿ ಪ್ರೆಸೆಂಟ್ ಟೆನ್ಸ್ ಬರೀಲ್ಲ ಬೇಡವಾ ಅಂತ ಕನ್ಫ್ಯೂಷನ್ ಇತ್ತು ಅಂದರೆ ಪಾಸ್ಟ್ ಟೆನ್ಸ್ ಬರಿಬೋದು. ಇದಕ್ಕೆಲ್ಲ ಪಾಸ್ಟ್ ಟೆನ್ಸ್ ಅನ್ನಾದರೂ ಬರಿಬೋದು, ಬಟ್ ಇದೆಲ್ಲ ಪ್ರೆಸೆಂಟ್ ಟೆನ್ಸ್, ಇದು ಪಾಸ್ಟ್ ಟೆನ್ಸಲ್ಲೇ ಬರಿಬೇಕಿದೆಲ್ಲ. ಇದು ಪ್ರೆಸೆಂಟ್ ಟೆನ್ಸಲ್ಲಿ ಬರೆದ್ರೂ ತಪ್ಪಿಲ್ಲ. ಪಾಸ್ಟ್ ಟೆನ್ಸಲ್ಲಿ ಬರೆಯೋದಾದರೆ ವಾಸ್, ಹಿಸ್ ಪೇರೆಂಟ್ಸ್ ವೇರ್, ಹಿಸ್ ಅಚೀವ್ಮೆಂಟ್ಸ್ ವೇರ್. ಯಾಕೆಂದರೆ ಅವರು ಇದ್ದರು, ಇವಾಗಿಲ್ಲ, ಅಂದರೆ ಪಾಸ್ಟ್ ಆಗಿರೋದ್ರಿಂದ ಪಾಸ್ಟ್ ಟೆನ್ಸಲ್ಲಿ ಬರಿಬೇಕು. ಈಗ ಯಾರಾದರೂ ಇದ್ದಾರೆ, ಉದಾಹರಣೆಗೆ ಮನು ಬಾಕರ್, ಆಕೆ ಈಗ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲನ್ನು ತಂದಿರೋ ಅಂಥವಳು, ಅದನ್ನು ವಾಸ್ ಅಂತ ಬರೆಯೋಂಗಿಲ್ಲ. ಅಂದರೆ ಅವ್ರ ಪೇರೆಂಟ್ಸ್ ವರ್ ಅಂತ ಬರೆಯೋಂಗಿಲ್ಲ, ಅವ್ರ ಅಚೀವ್ಮೆಂಟ್ಸ್ ವರ್ ಬರೆಯೋಂಗಿಲ್ಲ, ಆರ್ ಬರಿಬೇಕು. ಇದು ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಇವರು ಹುಟ್ಟಿದ್ದು ಸತ್ತಿದ್ದು ಎಲ್ಲ ಮುಗ್ದೋಗಿದೆ, ಹಾಗಾಗಿ ಪಾಸ್ಟ್ ಟೆನ್ಸಲ್ಲಿ ಬರಿಬೇಕು. ಆ್ಯಂಡ್ ಹಿ ವಾಸ್ ಡೈಡ್ ಆನ್, ಹೇಗೆ ಇಲ್ಲಿ ಹಿ ವಾಸ್ ಬಾರ್ನ್ ಆನ್ ಬರೀತಿರೋ, ಡೈಡ್ಗೆ ಹಿ ವಾಸ್ ಡೈಡ್ ಆನ್ ಅಂತ ಬರೆಯೋದಷ್ಟೇ. ಇನ್ನು ಮಿಕ್ಕಿದ್ದು ಸೇಮ್ ಹಾಗೆ ಬರೆಯೋದು. ಅವಾರ್ಡ್ಸು, ಹಿ ವಾಸ್ ಅವಾರ್ಡೆಡ್ ವಿತ್ ಅಂತನಾದರೂ ಬರಿಬೋದು, ಅಥವಾ ಹಿಸ್ ಅವಾರ್ಡ್ಸ್ ವೇರ್.
ಆತನ ಪ್ರಶಸ್ತಿಗಳೆಂದರೆ ಅಂತನಾದರೂ ಬರಿಬೋದು. ಈ ರೀತಿ ಇಷ್ಟನ್ನು ಮಾತ್ರ ಸೇರಿಸಿ ನೀವು ಬರೆದ್ರೆ, ವಾಕ್ಯ ರೂಪದಲ್ಲಿ ಪ್ಯಾರಾದಲ್ಲಿ ಬರೆದ್ರೆ 3ಕ್ಕೆ 3 ಖಂಡಿತ ಸ್ಕೋರ್ ಮಾಡಬಹುದು. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಇದು ಪ್ರೊಫೈಲ್ ರೈಟಿಂಗು ಪ್ರಾಕ್ಟೀಸ್ ಪೇಪರ್, ಮಾಡೆಲ್ ಪೇಪರ್ 2ನಲ್ಲಿ ಕೇಳಿರುವಂತಹ ಪ್ರಶ್ನೆ. ಮಾಡೆಲ್ ಪೇಪರ್ 2ರಲ್ಲಿ ಇದನ್ನು ಕೇಳಿದ್ದಾರೆ. ಅದು ನಾನು ಫಸ್ಟ್ ಮಾಡಿದ್ದು ಮಾಡೆಲ್ ಪೇಪರ್ 3, 4 ಎರಡರಲ್ಲೂ ಬಂದಿದೆ. ಅದು ಜೆಂಟ್ಸು ಅಥವಾ ಬಾಯ್. ಇಲ್ಲಿ ಕೊಟ್ಟಿರುವಂಥದ್ದು ಮನು ಬಾಕರ್ ಅನ್ನೋದು ಹುಡುಗಿ, ಶಿ, ಹರ್ ಅನ್ನೋದು ಬಳಕೆ ಆಗಬೇಕು. ಶಿ ಮತ್ತು ಹರ್ ಅನ್ನೋದು ಬಳಕೆ ಆಗಬೇಕು. ಬನ್ನಿ ಹೇಗೆ ಬರೆಯೋದು ಅಂತ ನೋಡೋಣ. ಸೇಮ್ ಅದೇ ಥರ ಗಿವನ್ ಬಿಲೋ ಈಸ್ ಎ ಪ್ರೊಫೈಲ್ ಆಫ್ ಮನು ಬಾಕರ್. ಆಫ್ ಅನ್ನೋದೊಂದು ಸೇರಿಸಿ ಮನು ಬಾಕರ್ ಹಾಗೆ ಬರೀತೀರ. ಮನು ಬಾಕರ್. ಆ ಪಾಯಿಂಟ್ ಮುಗೀತು. ಈಗ ನೇಮ್ ಏನಲ್ಲ ಅವಶ್ಯಕತೆ ಇಲ್ಲ, ಬಿಕಾಸ್ ಫಸ್ಟ್ ಸೆಂಟೆನ್ಸಲ್ಲೇ ಬರೆದಿದ್ದೀವಿ. ಇನ್ನು ಬಾರ್ನ್ ಆನ್ ಹೇಗೆ ಬರೆಯೋದು? ಶಿ ಅಲ್ವಾ ಇವಳು ಹುಡುಗಿ, ಮನು ಬಾಕರ್ ಹುಡುಗಿ ಅಲ್ವಾ? ಶಿ ವಾಸ್ ಬಾರ್ನ್ ಆನ್. ಬಾರ್ನ್ ಸರಿಯಾಗಿ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, BORN, ಬಾರ್ನ್ ಆನ್ ಅಂತ ಬರೆದು. ಇನ್ನು ಡೇಟ್ ಅವರೇ ಕೊಟ್ಟಿದ್ದಾರೆ ಬಾರ್ನ್, ಅದನ್ನು ಹಾಗೆ ಇಲ್ಲಿ ಬರೆಯೋಣ. 18th Feb 2002ನಲ್ಲಿ. ಎಲ್ಲಿ ಅವಳು ಬಾರ್ನ್ ಆಗಿದ್ದು? ಎಲ್ಲಿ? ಬಾರ್ನ್ ಆನ್ 18th Feb 2002, ಗೊರಿಯಾ, ಹರಿಯಾಣ. ಗೊರಿಯಾದಲ್ಲಿ, ಹರಿಯಾಣ ಹತ್ರ ಗೊರಿಯಾದಲ್ಲಿ. ನಾವು ಅದನ್ನು ಹೇಗೆ ಬರಿಬೋದು ಒಂದೇ ಸೆಂಟೆನ್ಸಲ್ಲಿ? ಎಟ್ ಗೋರಿಯಾ ಇನ್ ಹರಿಯಾಣ, ಇನ್ ಹರಿಯಾಣ ಅಂತ ಬರೆದ್ರೆ ಈ ಪಾಯಿಂಟು ಮುಗೀತು. ನೆಕ್ಸ್ಟ್ ಈ ಪಾಯಿಂಟ್ ಬರಿಬೇಕು. ಈಸಿ. ಇಷ್ಟು ಬರೆದು ನೀವು ಫುಲ್ ಸ್ಟಾಪ್ ಇಕ್ತು ಅಂದರೆ ಇಲ್ಲಿಗೆ 1 ಮಾರ್ಕ್ಸ್ ಪಕ್ಕ. ನೆಕ್ಸ್ಟ್ ಇದಕ್ಕೆ ನೋಡ್ರಿ, ಪೇರೆಂಟ್ಸ್. ಹಿಜ್ಜ, ಹರ್ರ, ಹರ್ ಅವಳ, ಹರ್ ಪೇರೆಂಟ್ಸ್ ಆರ್. ಇಲ್ಲಿ ನೋಡಿ ಆರ್ ಬರಿಬೇಕು, ಯಾಕೆಂದರೆ ಅವಳು 2002ರಲ್ಲಿ ಹುಟ್ಟಿರೋದ್ರಿಂದ ಇನ್ನೂ ಪ್ರೆಸೆಂಟ್ ಇದೆ. ಪ್ರೆಸೆಂಟ್ ಅವಳು ಬದುಕಿದ್ದಾಳೆ. ಇದು ನೋಡಿ ಫುಲ್ಲು 2024ರ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್, ಬ್ರಾಂಜ್ ಮೆಡಲನ್ನು ತೊಗೊಂಡಿದ್ದಾಳೆ. ಅಂದರೆ ಇನ್ನೂ ಪೇರೆಂಟ್ಸ್ ಇದ್ದಾರೆ ಅಂತ ಅರ್ಥ. ಆವಾಗ ಆರ್ ಬರಿಬೇಕು. ಬರ್ತ್ ಡೇಟಿಗೆ ಮಾತ್ರ ವಾಸ್ ಬರೀಲೇಬೇಕು, ಅದು ವಾಸೇ ಆಗಿರುತ್ತೆ. ಹರ್ ಪೇರೆಂಟ್ಸ್ ಆರ್, ಹರ್ ಎಜುಕೇಷನ್ ಈಸ್, ಹರ್ ಅಚೀವ್ಮೆಂಟ್ಸ್ ಆರ್. ಇಷ್ಟು ಬರೆದ್ರೆ 3 ಮಾರ್ಕ್ಸ್ ಪಕ್ಕ. ಇದನ್ನು ಪ್ಯಾರಾದಲ್ಲಿ ಹೀಗೆ ಪ್ಯಾರಾದಲ್ಲಿ ಬರಿಬೇಕು ಅಷ್ಟೇ. ಈಸಿ ಇದೆ ಅಲ್ವಾ? ಬರಿಬೋದಲ್ವಾ? ಆಲ್ ದಿ ಬೆಸ್ಟ್.